ಆಗಿದ್ರು 20 ಅಡಿ ಆಗಿದ್ರು 30 ಅಡಿ ಆಗಿದ್ರು 2 JCP ಅಲ್ಲಿ ಹಾಕ್ತಿದ್ದಾರೆ. ಈಗ ನೀರು ಸಿಕ್ಕಿದೆ, ಸ್ವಲ್ಪ ದಿನ ಹೋದ್ರೆ ಪೆಟ್ರೋಲ್ ಸಿಗತ್ತೆ. ಆ ನಂತರ ಯಾರು ಅದಕ್ಕೆ ಆಗ್ರಹ ಮಾಡಿದ್ರೆ ಅವರನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಲಿಕ್ಕಾಗತ್ತಾ? ಸಮೀರ್ಗೆ ಈಗ ವಯಸ್ಸೆಷ್ಟು ಇರಬಹುದು? ಧರ್ಮಸ್ಥಳದಲ್ಲಿ 40 ವರ್ಷದ ಹಿಂದೆ, 60 ವರ್ಷದ ಹಿಂದೆ, 80 ವರ್ಷ ಇದನ್ನ ಮಾತಾಡ್ಲಿಕ್ಕೆ ಅವನಿಗೆ ಎಲ್ಲಿಂದ ಮಾಹಿತಿ ಸಿಕ್ತು? ಯಾಕೆ ಸಮೀರ್ಗೆ, ಗಿರೀಶ್ ಮಟ್ಟಣ್ಣಂಗೆ, ಮಹೇಶ್ ತಿಮ್ಮರೋಡಿ ಅವರಿಗೆ ಯಾಕೆ ನಾವು ಮಂಪರು ಪರೀಕ್ಷೆಯನ್ನ ಮಾಡಬಾರ್ದು? ಈಗಲಾದ್ರೂ ಆ 3 ನಿಮಿಷದ ನಿಮ್ಮ ಮೊಬೈಲ್ನಲ್ಲಿರುವ ವಿಡಿಯೋವನ್ನ ಹೊರಗೆ ತನ್ನಿ, ನ್ಯಾಯ ಕೊಡಿಸಿ. ನೀವು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಗಿರೀಶ್ ಮಟ್ಟಣ್ಣನವ್ರು ಏನಿದ್ದಾರೆ, ಮೊದಲು ಅವರನ್ನ ಬಂಧಿಸಿ. ಧರ್ಮಸ್ಥಳವನ್ನೇ ಮುಚ್ಚಿಸ್ಬೇಕು ಅಥವಾ ನಮ್ಮ ಧರ್ಮಾಧಿಕಾರಿಗಳ ಜಾಗಕ್ಕಾಗಿ ನೀವೇನಾದ್ರೂ ಯೋಚನೆ ಮಾಡಿಕೊಂಡು ಇಂಥ ವಿಚಾರಗಳನ್ನ ಮಾಡ್ತಾ ಇದ್ರೆ ಅಂತ ಆಸೆಗಳನ್ನ ಬಿಡಿ. ನಮ್ಮ ಪೂಜ್ಯ ಕಾವುಂದರೊಂದಿಗೆ ನಾವಿದ್ದೇವೆ. ಮೊದಲಿಗೆ ನನ್ನ ಮಾತು ಸೌಜನ್ಯನಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋದು. ಎಲ್ಲರೂ ಸಹ ಸೌಜನ್ಯನಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಧರ್ಮಸ್ಥಳದ ವಿರುದ್ಧನೇ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೌಜನ್ಯನ ನ್ಯಾಯದ ವಿಚಾರ ತಂದರು ತಕ್ಷಣ SIT ತನಿಖೆ ಬುರುಡೆ ಇಟ್ಕೊಂಡು ಬಂದರು. ಅಲ್ಲಿಗೆ ಸೌಜನ್ಯ ಕೇಸ್ನ ಏನು ತನಿಖೆ ಮಾಡಬೇಕಿತ್ತು ಅದು ಅಲ್ಲಿಗೆ ನಿಂತೋಯ್ತು. ಬುರುಡೆ ಕೇಸ್ ಕಡೆ ಅದು ತಿರುಗ್ತು. ಆಗಿದ್ರು 20 ಅಡಿ ಆಗಿದ್ರು 30 ಅಡಿ ಆಗಿದ್ರು 2 JCP ಅಲ್ಲಿ ಹಾಕ್ತಿದ್ದಾರೆ. ಈಗ ನೀರು ಸಿಕ್ಕಿದೆ, ಸ್ವಲ್ಪ ದಿನ ಹೋದ್ರೆ ಪೆಟ್ರೋಲ್ ಸಿಗತ್ತೆ. ಆ ನಂತರ ಯಾರು ಅದಕ್ಕೆ ಆಗ್ರಹ ಮಾಡಿದ್ರೆ ಅವರನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಲಿಕ್ಕೆ ಆಗತ್ತಾ? ಇವರಿಗೆ ಸ್ವಲ್ಪ ಕೂಡ ಯೋಚನೆ ಅನ್ನೋದೇ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು ಅನ್ನೋದರ ಯೋಚನೆ ಇಲ್ಲ. ಸಮೀರ್ಗೆ ಈಗ ವಯಸ್ಸೆಷ್ಟು ಇರಬಹುದು? ಧರ್ಮಸ್ಥಳದಲ್ಲಿ 40 ವರ್ಷದ ಹಿಂದೆ, 60 ವರ್ಷದ ಹಿಂದೆ, 80 ವರ್ಷ ಇದನ್ನು ಮಾತಾಡಲಿಕ್ಕೆ ಅವನಿಗೆ ಎಲ್ಲಿಂದ ಮಾಹಿತಿ ಸಿಕ್ತು? ಹೇಳಿಕೊಟ್ಟವ್ರು ಯಾರು? ಯಾಕೆ ಸಮೀರ್ಗೆ, ಗಿರೀಶ್ ಮಟ್ಟಣ್ಣಂಗೆ, ಮಹೇಶ್ ತಿಮ್ಮರೋಡಿ ಅವರಿಗೆ ಯಾಕೆ ನಾವು ಮಂಪರು ಪರೀಕ್ಷೆಯನ್ನು ಮಾಡಬಾರ್ದು? ಈಗ ಸೌಜನ್ಯನ ಕೇಸ್ ಏನಾಗಿತ್ತು ಅದನ್ನು ರೀಓಪನ್ ಮಾಡಿಸಿ ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಮಾತಾಡಬೇಕು. ಅದ್ರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡ ಹೇರೋದು, ಆ ಕೇಸ್ಗಳನ್ನು ಬೇರೆ ರೂಪಕ್ಕೆ ಬದಲಾವಣೆ ಮಾಡೋದು, ಇದನ್ನೇ ಮಾಡಿ ಮಾಡಿ ಸೌಜನ್ಯನ ಕೇಸ್ ಮುಚ್ಚೋಗುತ್ತೆ. ಈ ಮೊಬೈಲ್ನಲ್ಲಿ ವಿಡಿಯೋ ಇದೆ, 13 ವರ್ಷದ ಡೈಲಾಗ್, ಇದೊಂದು ಸ್ಲೋಗನ್ ಆಗಿ ಬದಲಾವಣೆ ಆಗಿದೆ. ಈ ಮೊಬೈಲಲ್ಲಿ 13 ವರ್ಷದಿಂದ ಒಬ್ಬ ಭೀಮಾ, ಒಬ್ಬ ಅವರು, ಒಬ್ಬ ಇವರು ಎಲ್ಲರನ್ನೂ ತಂದು ನಮ್ಮ ಮೀಡಿಯಾದವರ ಮುಂದೆ, ಯೂಟ್ಯೂಬರ್ಸ್ಗಳ ಮುಂದೆ ನಿಲ್ಲಿಸೋಕ್ಕಿಂತ ಅದು 13 ವರ್ಷದಿಂದ ಮೊಬೈಲ್ನಲ್ಲಿ ಇರುವ ವಿಡಿಯೋವನ್ನು ಇವರು ಯಾಕೆ ತರಲಿಲ್ಲ? ಹೊರಗೆ ಕೊಡ್ಬೋದಿತ್ತಲ್ಲ. SIT ತನಿಖೆ ಈಗ ಆಗ್ತಿದೆ. ಇಷ್ಟು ಜನ ಧರ್ಮದ ಪರ ವಿರೋಧ, ಅವರು ಇವರು, ಯೂಟ್ಯೂಬರ್ಸು, ಜನಸಾಮಾನ್ಯರು, ದುಡ್ಡು ಇರುವವರು ಎಲ್ಲರೂ ಸಹ ಇದ್ರ ಬಗ್ಗೆ ಎಷ್ಟು ಚರ್ಚೆ, ಎಷ್ಟು ಗೊಂದಲಗಳು. ಈಗಲಾದರೂ ಆ 3 ನಿಮಿಷದ ನಿಮ್ಮ ಮೊಬೈಲ್ನಲ್ಲಿರುವ ವಿಡಿಯೋವನ್ನು ಹೊರಗೆ ತನ್ನಿ, ನ್ಯಾಯ ಕೊಡಿಸಿ. ನೀವು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಕೊಡಿಸಿ. ಸೌಜನ್ಯನಿಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇವಾಲಯದ ಬಗ್ಗೆ ನಿಂದನೆ ಮಾಡಲಿಕ್ಕೆ ನೀವು ಯಾರು ಅಲ್ಲ. ಆ ಭೀಮ ಮಾಸ್ಕ್ ಹಾಕ್ಕೊಂಡು ಏನಿದ್ದಾನೆ ಅವನು ತೋರಿಸಿದ ಬುರುಡೆ ಪ್ರಕರಣ ಇಲ್ಲಿವರೆಗೆ ಏನು ಬಂದಿದೆ, ಅದರಿಂದ ನಿಮಗೇನು ಉಪಯೋಗ ಆಯಿತು? ಈಗ ಸೌಜನ್ಯನ ಕೇಸ್ ಇನ್ಲೇಟ್ ಆಯಿತು, ಅದು ಮುಚ್ಚೋಯ್ತು. ಸೌಜನ್ಯನ ಕೇಸ್ ಅಂತ ಹೇಳಿ ಈ ಬುರುಡೆ ಪ್ರಕರಣವನ್ನು ಇಷ್ಟೆಲ್ಲ ತಂದು ಮುಂದೆ ಇಡೋಕ್ಕಿಂತ ಮೊದಲು ಆ ಭೀಮನನ್ನು ಬಂಧಿಸಬೇಕು. ಮಹೇಶ್ ರೋಡಿ ಅವ್ರು ಏನಿದ್ದಾರೆ, ಗಿರೀಶ್ ಮಟ್ಟಣ್ಣನವ್ರು ಏನಿದ್ದಾರೆ, ಮೊದಲು ಅವರನ್ನು ಬಂಧಿಸಿ. ಅವ್ರ ಮೊಬೈಲಲ್ಲಿರುವಂತಹ ವಿಡಿಯೋವನ್ನು ಜನಸಾಮಾನ್ಯರ ಮುಂದೆ ಇಡಿ. ಸೌಜನ್ಯನ ಆತ್ಮ ಹೋಯ್ತೋ ಇತ್ತೋ, ಈಗ ಹೊಸ ವಿಚಾರಗಳು. ಇನ್ನು ನಿಮಗೆ ಎಷ್ಟು ವರ್ಷ ಬೇಕು? ಮೊದಲು ಧರ್ಮಸ್ಥಳವನ್ನೇ ಮುಚ್ಚಿಸ್ಬೇಕು ಅಥವಾ ನಮ್ಮ ಧರ್ಮಾಧಿಕಾರಿಗಳ ಜಾಗಕ್ಕಾಗಿ ನೀವೇನಾದರೂ ಯೋಚನೆ ಮಾಡಿಕೊಂಡು ಇಂಥ ವಿಚಾರಗಳನ್ನು ಮಾಡ್ತಾ ಇದ್ದರೆ ಅಂಥ ಆಸೆಗಳನ್ನು ಬಿಡಿ. ನಮ್ಮ ಪೂಜ್ಯ ಕಾವುಂದರೊಂದಿಗೆ ನಾವಿದ್ದೇವೆ, ಧರ್ಮಸ್ಥಳದೊಟ್ಟಿಗೆ ನಾವಿದ್ದೇವೆ. ನಮ್ಮ ದೇವಸ್ಥಾನ ನಾವು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಿಮ್ಮ ಈ ಕಾಕತಳಿಯ ನಾಟಕಗಳನ್ನು ಬಂದ್ ಮಾಡಿ. ನೀವು ಮಾಡದೇ ಇದ್ದರೆ ಜನ ಮಾಡಿಸ್ತಾರೆ. ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.